ಜಯ ಹನುಮಾನ್ ಜ್ಞಾನ ಗುಣಸಾಗರ್ ಎಂದು ಪ್ರಾರಂಭವಾಗುವ ಹನುಮಾನ್ ಚಾಲೀಸವನ್ನು ನಾವೆಲ್ಲ ಕೇಳಿದ್ದೀವಿ. ಆದರೆ ಅದನ್ನು ರಚಿಸಿದ ಸಂತ ತುಳಸಿದಾಸರು ಯಾವ ಸಂದರ್ಭದಲ್ಲಿ ಅದನ್ನು ರಚಿಸಿದರು? ಈ ಬಗ್ಗೆ ಒಂದು ಸ್ವಾರಸ್ಯಕರವಾದ ಕಥೆ ಇದೆ, ಹೇಳ್ತೀನಿ ಕೇಳಿ. ವಾರಾಣಸಿಯಲ್ಲಿ ವಾಸ ಮಾಡ್ತಾ ಇದ್ದ ಸಂತ ತುಳಸಿದಾಸರು ರಾಮನಾಮ ಸಂಕೀರ್ತನೆಯಲ್ಲಿ ನಿರತರಾಗಿರ್ತಾ ಇದ್ರು. ಅವರ ಮಹಿಮೆಯನ್ನು ಅರಿತ ನೂರಾರು ಜನರು ಅವರ ಆಶೀರ್ವಾದಕ್ಕಾಗಿ ಅವರ ಹತ್ರ ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಪರಿಹಾರ ಪಡೀತಾ ಇದ್ರು. ರಾಮನಾಮ ಜಪದಲ್ಲಿ ಅವರೆಲ್ಲರೂ ತೊಡಗಿರ್ತಾ ಇದ್ರು. ಶ್ರೀ ತುಳಸಿದಾಸರ ಪ್ರಭಾವ ಪವಾಡಗಳಿಂದ ಅನ್ಯ ಮತಗಳ ಜನರು ಇವರ ಹತ್ರ ಹೋಗ್ತಾ ಇದ್ರು ಹಾಗೂ ಅವರು ಕೂಡ ರಾಮನಾಮ ಜಪದಲ್ಲಿ ಭಾಗಿಯಾಗ್ತಾ ಇದ್ರು. ಇದು ಅನ್ಯ ಮತದ ಗುರುಗಳಿಗೆ ಸಹನೆ ಆಗಲಿಲ್ಲ. ಈ ತುಳಸಿದಾಸ ಏನೋ ಮೋಡಿ ಮಾಡಿ ನಮ್ಮ ಮತದವರನ್ನ ತನ್ನ ಕಡೆಗೆ ಸೆಳ್ಕೊಂಡು ತಮ್ಮ ಮತಕ್ಕೆ ಸೇರಿಸಿಕೊಳ್ಳೋದಕ್ಕೆ ಹುನ್ನಾರ ಮಾಡ್ತಾ ಇದ್ದಾನೆ ಅಂತ ದೆಹಲಿಯ ಬಾದ್ಶಾ ತನಕ ದೂರನ್ನ ತಗೊಂಡು ಹೋಗ್ತಾರೆ. ಈ ಮಧ್ಯೆ ವಾರಾಣಸಿಯಲ್ಲಿ ಸದಾಚಾರವಂತನಾದ ಗೃಹಸ್ಥನೊಬ್ಬನ ಏಕಮಾತ್ರ ಪುತ್ರ ಮದುವೆಯಾದ ಸ್ವಲ್ಪ ಸಮಯದಲ್ಲೇ ಹಠಾತ್ತನೆ ತೀರ್ಕೊಳ್ತಾನೆ. ಆಗ ಆತನ ಚಿಕ್ಕ ವಯಸ್ಸಿನ ಹೆಂಡತಿ ಅತಿಯಾಗಿ ರೋಧಿಸ್ತಾ ಇರ್ತಾಳೆ. ಆ ಹುಡುಗನ ಅಂತಿಮ ಯಾತ್ರೆ ತುಳಸಿದಾಸರ ಆಶ್ರಮದ ಹತ್ತಿರ ಬಂದಾಗ ಆತನ ಹೆಂಡತಿ ನೇರವಾಗಿ ಆಶ್ರಮದೊಳಗೆ ಹೋಗಿ ಧ್ಯಾನ ಮಗ್ನರಾಗಿದ್ದ ತುಳಸಿದಾಸರ ಚರಣಗಳನ್ನು ಗಟ್ಟಿಯಾಗಿ ಹಿಡಿದು ತನ್ನ ಪತಿಯನ್ನು ಹೇಗಾದರೂ ಬದುಕಿಸಿಕೊಡಿ ಅಂತ ಅಂಗಲಾಚಿ ಬೇಡ್ತಾಳೆ. ಆಗ ಸಂತ ತುಳಸಿದಾಸರು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಆಗ ಅವಳು, ಇನ್ನೆಲ್ಲಿಯ ಸುಮಂಗಲಿ ಸ್ವಾಮೀಜಿ, ನನ್ನ ಪತಿಯ ಅಂತಿಮ ಯಾತ್ರೆ ನಿಮ್ಮ ಆಶ್ರಮದ ಮುಂದೆನೇ ಹೋಗ್ತಾ ಇದೆ, ಹೇಗಾದರೂ ಮಾಡಿ ನನ್ನ ಪತಿಯನ್ನು ಬದುಕಿಸಿಕೊಟ್ಟು ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾಳೆ. ಆಗ ತುಳಸಿದಾಸರು, ಅಳಬೇಡ ತಾಯಿ, ನನ್ನ ಬಾಯಿಂದ ಶ್ರೀರಾಮಚಂದ್ರ ಮಹಾಪ್ರಭುವೇ ಹಾಗೆ ನುಡಿಸಿದ್ದಾನೆ, ಆ ಮಹಾಮಹಿಮನ ಮಾತು ವ್ಯರ್ಥವಾಗೋದಿಲ್ಲ, ನಡಿ ನೋಡೋಣ ನಿನ್ನ ಪತಿಯನ್ನು ಅಂತ ಹೇಳಿ ತುಳಸಿದಾಸರು ಅಂತಿಮ ಯಾತ್ರೆಗೆ ಹೊರಟಿದ್ದ ಆಕೆಯ ಪತಿಯ ಮೃತದೇಹವನ್ನು ದೃಷ್ಟಿಸಿ ನೋಡಿ ರಾಮನಾಮ ಜಪಿಸಿ ತಮ್ಮ ಕಮಂಡಲದಿಂದ ಜಲಪ್ರೋಕ್ಷಣೆ ಮಾಡ್ತಾರೆ. ಆಶ್ಚರ್ಯ ಅನ್ನೋ ಹಾಗೆ ಮೃತದೇಹದಲ್ಲಿ ಚಲನೆ ಮೂಡಿ ಜೀವ ಬರುತ್ತೆ. ಅದನ್ನು ಪ್ರತ್ಯಕ್ಷ ನೋಡಿದ ಜನಸ್ತೋಮ ತುಳಸಿದಾಸರಿಗೂ ಶ್ರೀರಾಮಚಂದ್ರನಿಗೂ ಜೈಕಾರ ಹಾಕುತ್ತಾರೆ. ಈ ಪವಾಡದಂತಹ ಘಟನೆಯಿಂದ ತುಳಸಿದಾಸರ ಮಹಿಮೆ ಇನ್ನೂ ಹೆಚ್ಚಾಗತ್ತೆ. ಶ್ರೀರಾಮನ ಭಕ್ತಿ ಇನ್ನೂ ಹೆಚ್ಚು ಬೆಳೆಯಲು ಅನುವಾಗತ್ತೆ. ಈಗಂತೂ ಅನ್ಯ ಮತಸ್ಥ ಗುರುಗಳ ಸಹನೆ ಎಲ್ಲೇ ಮೀರುತ್ತೆ. ಅವರೆಲ್ಲ ಸೇರಿ ನೇರವಾಗಿ ದೆಹಲಿಯ ಬಾದ್ಶಾನಲ್ಲಿಗೆ ಹೋಗಿ ಈ ತುಳಸಿದಾಸ ತನ್ನ ಪವಾಡಗಳಿಂದ ನಮ್ಮ ಮತದವರನ್ನ ಮೋಸ ಮಾಡ್ತಾ ಇದ್ದಾನೆ ಅಂತ ಫಿರ್ಯಾದನ್ನ ಕೊಡ್ತಾರೆ. ಆಗ ಬಾದ್ಶಾ ವಿಚಾರಣೆ ಮಾಡ್ತೀನಿ ಅಂತ ಹೇಳಿ ತುಳಸಿದಾಸರನ್ನ ತನ್ನ ದರ್ಬಾರ್ಗೆ ಕರೆಸಿ, ತುಳಸಿದಾಸರೇ, ನೀವು ನಿಮ್ಮ ರಾಮನಾಮ ಎಲ್ಲಕ್ಕಿಂತ ಮಿಗಿಲು ಅಂತ ಪ್ರಚಾರ ಮಾಡ್ತಾ ಇದ್ದೀರಂತೆ, ಹೌದಾ ಅಂತ ಕೇಳ್ತಾನೆ. ಆಗ ತುಳಸಿದಾಸರು ಸ್ವಲ್ಪವೂ ಹೆದರುಕೊಳ್ದೇನೆ, ಹೌದು ಪ್ರಭು, ಸೃಷ್ಟಿಯಲ್ಲಿ ಸಕಲರಿಗೂ ಆಧಾರವಾಗಿರುವುದು ಶ್ರೀರಾಮನಾಮವೇ ಹೊರತು ಬೇರಾವುದೂ ಅಲ್ಲ. ಶ್ರೀರಾಮನ ನಾಮ ಸ್ಮರಣೆಯಿಂದ ಸಾಧಿಸಲಾಗದ್ದು ಏನೂ ಇಲ್ಲ ಅಂತ ಹೇಳ್ತಾರೆ. ಆಗ ಬಾದ್ಶಾ ತುಳಸಿದಾಸರಿಗೆ, ನೀವು ಹೇಳುತ್ತಿರುವುದೆಲ್ಲ ಸುಳ್ಳು ಅಂತ ಹೇಳಿ ಅವರನ್ನು ಬಂಧಿಸೋದಕ್ಕೆ ಆಜ್ಞೆ ಮಾಡ್ತಾನೆ. ಆಗ ತುಳಸಿದಾಸರು, ಶ್ರೀರಾಮ, ಇಂತಹ ಪರಿಸ್ಥಿತಿಯನ್ನು ನೀನೇ ಸೃಷ್ಟಿಸಿದ್ದೀಯಾ, ಈಗ ನೀನೇ ಅದನ್ನು ಪರಿಹರಿಸಬೇಕು ತಂದೆ ಅಂತ ಮನಸ್ಸಿನಲ್ಲೇ ಶ್ರೀರಾಮನ ಧ್ಯಾನದಲ್ಲಿ ಮಗ್ನರಾಗ್ತಾರೆ. ಅಷ್ಟರಲ್ಲೇ ಎಲ್ಲಿಂದ ಬಂದವೋ ಸಾವಿರಾರು ಕೋತಿಗಳ ಸೈನ್ಯ ದರ್ಬಾರ್ನಲ್ಲಿ ಧುಮುಕಿ ಸಂತ ತುಳಸಿದಾಸರನ್ನು ಬಂಧಿಸಲು ಬಂದ ರಕ್ಷಕ ಭಟರನ್ನು ಅಲ್ಲಿದ್ದ ಎಲ್ಲರನ್ನೂ ಘಾಸಿಗೊಳಿಸಿ ಅವರ ಆಯುಧಗಳನ್ನೆಲ್ಲ ಕಿತ್ಕೊಂಡು ಎಲ್ಲರಲ್ಲೂ ಆಶ್ಚರ್ಯ ಹುಟ್ಟಿಸಿದ್ವಿ. ತುಳಸಿದಾಸರಿಗೆ ಆಶ್ಚರ್ಯವಾಗಿ ಸುತ್ತಲೂ ನೋಡಿದಾಗ ಅವರಿಗೆ ಆ ಸಿಂಹ ದ್ವಾರದಲ್ಲಿ ಆಸೀನನಾಗಿದ್ದ ಹನುಮಂತನೇ ಕಾಣಿಸ್ತಾನೆ. ಶ್ರೀರಾಮ ಭಕ್ತ ಹನುಮಂತನೇ ಸ್ವತಃ ತಮ್ಮ ರಕ್ಷಣೆಗಾಗಿ ಬಂದಿರುವುದನ್ನು ನೋಡಿ ತುಳಸಿದಾಸರು ರೋಮಾಂಚನಗೊಂಡು ಆ ಕ್ಷಣದಲ್ಲಿ ಮನದಲ್ಲಿ ಮೂಡಿದ ಜಯ ಹನುಮಾನ್ ಜ್ಞಾನ ಗುಣಸಾಗರ್ ಎಂಬ 40 ದೋಹಗಳನ್ನು ರಚಿಸಿ ಹಾಡಿ ಹೊಗಳುತ್ತಾರೆ. ಆ 40 ದೋಹಗಳೇ ಹನುಮಾನ್ ಚಾಲೀಸ.